ಕಾಶ್ಮೀರದಲ್ಲಿ ಅಮೆರಿಕ ಕಳ್ಳಾಟ, ಅಬ್ದುಲ್ಲಾ ಜೊತೆ ಅಮೆರಿಕ ರಹಸ್ಯ ಮೀಟಿಂಗ್. ಭಾರತದಲ್ಲಿ ಕೈಯಾಡಿಸುವುದು ಇಷ್ಟು ಸುಲಭನಾ? ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಕಾಶ್ಮೀರ ಕಣಿವೆಯಲ್ಲಿ ಚುನಾವಣೆಗೂ ಮುನ್ನನೇ ದೊಡ್ಡ ಬೆಳವಣಿಗೆಯಾಗಿದೆ. ಅಮೆರಿಕದ ಡಿಪ್ಲೊಮ್ಯಾಟ್ಸ್, ಅಮೆರಿಕದ ರಾಯಭಾರ ಅಧಿಕಾರಿಗಳು ಕಾಶ್ಮೀರದ ಪೊಲಿಟಿಕಲ್ ಲೀಡರ್ಸ್ ಜೊತೆಗೆ ಮೀಟಿಂಗ್ ಮಾಡಿದ್ದಾರೆ. ನ್ಯಾಷನಲ್ ಕಾನ್ಫರೆನ್ಸ್ನ ಅಬ್ದುಲ್ಲಾ ಅವರ ಮನೆಯಲ್ಲಿ ಇಫ್ತಾರ್ ಕೂಟದಲ್ಲಿ ಭಾಗಿಯಾಗಿದ್ದಾರೆ. ಇದೀಗ ದೇಶದಲ್ಲಿ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ಅಮೆರಿಕ ಭಾರತದ ಪಾಲಿಟಿಕ್ಸ್ನಲ್ಲೂ ಕಡ್ಡಿ ಅಲ್ಲಾಡಿಸೋಕೆ ಬಂತ? ಹೀಗಿದ್ರು PM ಮೋದಿ ಏನು ಮಾಡ್ತಿದ್ದಾರೆ, ಯಾಕೆ ಏನು ಕ್ರಮ ತಗೊಳ್ತಾ ಇಲ್ಲ ಅಂತ ಅವರ ಫ್ಯಾನ್ಸೇ ಆಕ್ರೋಶ ಹೊರ ಹಾಕಿರೋದನ್ನು ಕೂಡ ನಾವು ನೋಡಿದ್ವಿ ಸೋಷಿಯಲ್ ಮೀಡಿಯಾದಲ್ಲಿ. ಕೊನೆಗೆ ವಿದೇಶಾಂಗ ಇಲಾಖೆ ಖುದ್ದು ಮುಂದೆ ಬಂದು ಸ್ಪಷ್ಟೀಕರಣ ಕೊಡಬೇಕಾಗಿ ಬಂತು ಇಂಡೈರೆಕ್ಟ್ ಆಗಿ. ಹಾಗಿದ್ರೆ ನಿಜವಾಗ್ಲೂ ಅಮೆರಿಕ ಭಾರತದ ಆಂತರಿಕ ರಾಜಕಾರಣದಲ್ಲಿ ಇಂಟರ್ಫಿಯರ್ ಆಗ್ತಾ ಇದೆಯಾ? ವಿದೇಶಿ ಶಕ್ತಿಗಳು ಭಾರತದಂತಹ ಡೆಮೋಕ್ರಸಿಯಲ್ಲಿ, ದೊಡ್ಡ ಡೆಮೋಕ್ರಸಿಯಲ್ಲಿ ಕಡ್ಡಿ ಆಡಿಸೋ ಸುಲಭನಾ? ಫಾರಿನ್ ಡಿಪ್ಲೊಮ್ಯಾಟ್ಸ್ಗೆ ಏನೆಲ್ಲ ಪವರ್ಸ್ ಇರುತ್ತೆ? ಈ ರೀತಿ ಪ್ರತಿಪಕ್ಷದ ರಾಜಕೀಯ ನಾಯಕರಲ್ಲೂ ಕೂಡ ಕಾಶ್ಮೀರಿ ನಾಯಕರನ್ನ ಮೀಟ್ ಮಾಡೋಕೆ ಏನೆಲ್ಲ ಪ್ರೋಟೋಕಾಲ್ಸ್ ಇರುತ್ತೆ? ಬನ್ನಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಾಶ್ಮೀರಕ್ಕೆ ಹೋಗಬೇಡಿ ಅಂದಿದ್ದ ಅಮೆರಿಕ, ಅಬ್ದುಲ್ಲಾಗಳೊಂದಿಗೆ ಇಫ್ತಾರ್ ಕೂಟ. ಸ್ನೇಹಿತರೆ, ಪಾಕ್ ಪ್ರೋತ್ಸಾಹಿತ ಪ್ರತ್ಯೇಕತಾವಾದ, ಉಗ್ರವಾದ ಯುದ್ಧಗಳನ್ನು ಕಂಡ ಕಾಶ್ಮೀರ ಭಾರತದ ಪಾಲಿಗೆ ಯಾವತ್ತೂ ಅತ್ಯಂತ ಸೂಕ್ಷ್ಮ ಪ್ರದೇಶ. ಆದರೆ ಆರ್ಟಿಕಲ್ 370 ತೆಗೆದ ನಂತರ ಈಗ ಮೊದಲ ಬಾರಿಗೆ ಎಲೆಕ್ಷನ್ ಆಗ್ತಾ ಇದೆ. ಸೆಪ್ಟೆಂಬರ್ 18ರಿಂದ ಮತದಾನ ಶುರುವಾಗುತ್ತೆ. ಹೀಗಾಗಿ ಕಾಶ್ಮೀರದ ಸೂಕ್ಷ್ಮತೆಗೆ ಇನ್ನೊಂದು ಆಯಾಮ ಸಿಕ್ಕಿದೆ. ಕಾಶ್ಮೀರದ ಮಹತ್ವ ಇನ್ನಷ್ಟು ಹೆಚ್ಚಾಗಿದೆ. ಭಾರತ ಈಗ ಕಾಶ್ಮೀರದಲ್ಲಿ ಶಾಂತಿಯುತ ಚುನಾವಣೆ ನಡೆಸಿ ಉಳಿದ ರಾಜ್ಯಗಳಂತೆ ಇದು ಕೂಡ ನಮ್ಮ ಇನ್ನೊಂದು ರಾಜ್ಯ ಅಷ್ಟೇ, ಯಾವುದೇ ವಿಶೇಷತೆ ಇಲ್ಲ, ಪ್ರತ್ಯೇಕತೆ ಇಲ್ಲ. ಇಲ್ಲಿನ ಜನ ಕೂಡ ಭಾರತದ ಪ್ರಜಾಪ್ರಭುತ್ವದ ಭಾಗ. ನೋಡಿ ಹೆಂಗೆ ಅಕ್ಸೆಪ್ಟ್ ಮಾಡ್ಕೊಂಡು ವೋಟ್ ಮಾಡ್ತಿದ್ದಾರೆ ಅಂತ ತೋರಿಸಬೇಕಾಗಿದೆ. ಹೀಗಿರುವಾಗ ಕಾಶ್ಮೀರದ ಒಳ ರಾಜಕೀಯ ಈಗ ಮಹತ್ವ ಪಡ್ಕೊಳ್ಳುತ್ತೆ. ಅಂಥದ್ರಲ್ಲಿ ಈಗ ಕಾಶ್ಮೀರಕ್ಕೆ ಅಮೆರಿಕದ ಡಿಪ್ಲೊಮ್ಯಾಟಿಕ್ ನಿಯೋಗ ಭೇಟಿ ಕೊಟ್ಟಿದೆ. ಅಮೆರಿಕದ ರಾಯಭಾರ ಕಚೇರಿಯ ರಾಜಕೀಯ ವ್ಯವಹಾರಗಳ ಮಿನಿಸ್ಟರ್ ಕೌನ್ಸಿಲರ್ ಗ್ರಹಂ ಮೇಯರ್, ಫಸ್ಟ್ ಸೆಕ್ರೆಟರಿ ಗ್ಯಾರಿ ಆಪಲ್ಗಾರ್ತ್, ಪೊಲಿಟಿಕಲ್ ಕೌನ್ಸಿಲರ್ ಅಭಿರಾಮ್ ಗಢಿಯಾಲ್ ಪಾಟೀಲ್, ನ್ಯಾಷನಲ್ ಕಾನ್ಫರೆನ್ಸ್ನ ವೈಸ್ ಪ್ರೆಸಿಡೆಂಟ್ ಹಾಗೂ ಫಾರೂಕ್ ಅಬ್ದುಲ್ಲಾ ಅವರ ಪುತ್ರ ಒಮರ್ ಅಬ್ದುಲ್ಲಾ ಅವರನ್ನ ಮೀಟ್ ಮಾಡಿದ್ದಾರೆ. ಅವರ ಮನೆಯಲ್ಲಿ ಇಫ್ತಾರ್ ಕೂಟದಲ್ಲಿ ಭೇಟಿಯಾಗಿದ್ದಾರೆ. ಈ ಮೂಲಕ 10 ವರ್ಷಗಳ ಬಳಿಕ ಅಮೆರಿಕನ್ ನಿಯೋಗವೊಂದು ಕಾಶ್ಮೀರಕ್ಕೆ ಭೇಟಿ ಕೊಟ್ಟಂತಾಗಿದೆ. ಈ ವೇಳೆ ಶ್ರೀನಗರದ ಮೇಯರ್ ಜುನೇದ್ ಅಜೀಮ್ರನ್ನ ಕೂಡ ಮೀಟ್ ಮಾಡಿದ್ದಾರೆ. ಆದರೆ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಅಂದರೆ ಇದೇ ಜೂನ್ನಲ್ಲಿ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ತನ್ನ ಜನರಿಗೆ, ಅಮೆರಿಕನ್ಸ್ಗೆ ಕಾಶ್ಮೀರಕ್ಕೆ ಹೋಗಬೇಡಿ, ಅಲ್ಲಿ ರಿಸ್ಕ್ ಇದೆ ಅಂತ ಅಡ್ವೈಸರಿ ಹೊರಡಿಸಿತ್ತು. ಆದ್ರೀಗ ತಾನೇ ತನ್ನ ಹೈ ಪ್ರೊಫೈಲ್ ಡಿಪ್ಲೊಮ್ಯಾಟಿಕ್ ನಿಯೋಗವನ್ನು ಕಾಶ್ಮೀರಕ್ಕೆ ಕಳಿಸ್ಕೊಟ್ಟು ಅಲ್ಲಿನ ಪ್ರತಿಪಕ್ಷ ನಾಯಕರನ್ನ ಮೀಟ್ ಮಾಡಿಸಿದೆ. ಕೇವಲ ಕಾಶ್ಮೀರ ಅಂತಲ್ಲ, ದೇಶಾದ್ಯಂತ ಅಮೆರಿಕನ್ ಡಿಪ್ಲೊಮ್ಯಾಟ್ಸ್ ಭಾರತದ ವಿಪಕ್ಷ ನಾಯಕರನ್ನ ಭೇಟಿಯಾಗ್ತಿದ್ದಾರೆ. ಆಗಸ್ಟ್ 12ನೇ ತಾರೀಕು ಅಮೆರಿಕದ ಹೈದರಾಬಾದ್ ರಾಯಭಾರ ಕಚೇರಿಯ ಕಾನ್ಸುಲ್ ಜನರಲ್ ಜೆನಿಫರ್ ಲಾರ್ಸನ್ AIMIM ಮುಖ್ಯಸ್ಥ ಅಸದುದ್ದೀನ್ ಓವೈಸಿ ಅವರನ್ನ ಮೀಟ್ ಆಗಿದ್ರು. ಬಳಿಕ ಆಂಧ್ರ CM ಚಂದ್ರಬಾಬು ನಾಯ್ಡು, ತೆಲಂಗಾಣ CM ರೇವಂತ್ ರೆಡ್ಡಿ ಅವರನ್ನ ಕೂಡ ಮೀಟ್ ಮಾಡಿದ್ರು. ಇದರ ನಡುವೆನೇ ರಷ್ಯಾದ ಸ್ಪುಟ್ನಿಕ್ ಪತ್ರಿಕೆ ಅಮೆರಿಕ CIA ಮೂಲಕ ಮೋದಿ ಕೆಡವೋಕೆ ನೋಡ್ತಾ ಇದೆ ಅಂತ ರಿಪೋರ್ಟ್ ಮಾಡಿತ್ತು. ಅಲ್ಲದೆ ಬಾಂಗ್ಲಾದಲ್ಲಿ ಶೇಖ್ ಹಸೀನಾ ಸರ್ಕಾರ ಬೀಳೋಕ್ಕೂ ಅಮೆರಿಕದ ಕೈವಾಡ ಇದೆ ಅಂತ ಹೇಳಲಾಗುತ್ತೆ. ಹೀಗಾಗಿ ಇವೆಲ್ಲ ಸೇರಿ ನಿಜಕ್ಕೂ ಅಮೆರಿಕ ಭಾರತದಲ್ಲಿ ಗೇಮ್ ಮಾಡ್ತಿದ್ಯಾ ಅನ್ನೋ ಪ್ರಶ್ನೆಗಳಿಗೆ, ಚರ್ಚೆಗಳಿಗೆ ಕಾರಣವಾಗಿದೆ. ವಿದೇಶಿ ರಾಜತಾಂತ್ರಿಕರಿಗಿದೆ ಕಟ್ಟುನಿಟ್ಟಿನ ರೂಲ್ಸ್. ಸ್ನೇಹಿತರೆ, ಫಾರಿನ್ ಡಿಪ್ಲೊಮ್ಯಾಟ್ಸ್ ಭಾರತದಲ್ಲಿ ಹೇಗೆ ವರ್ತಿಸಬೇಕು, ಅವರಿಗೆ ಯಾವ್ಯಾವ ವಿಶೇಷ ವಿನಾಯಿತಿ ಇರುತ್ತೆ, ನಿರ್ಬಂಧಗಳು ಯಾವುದೆಲ್ಲ ಇರುತ್ತೆ, ಇದೆಲ್ಲವನ್ನ ವಿದೇಶಾಂಗ ಇಲಾಖೆ ಪ್ರೋಟೋಕಾಲ್ ಅನ್ನೋ ಒಂದು ಪುಸ್ತಕದಲ್ಲಿ ಉಲ್ಲೇಖ ಮಾಡಲಾಗಿದೆ. ರಾಯಭಾರ ಸಿಬ್ಬಂದಿ ಈ ಪ್ರೋಟೋಕಾಲ್ಗೆ ತಕ್ಕಂತೆ ನಡ್ಕೊಳ್ಬೇಕು. ಕೇಂದ್ರ ಸರ್ಕಾರದ ಬಳಿಯಾಗಲಿ, ರಾಜ್ಯ ಸರ್ಕಾರದ ಬಳಿಯಾಗಲಿ ಏನೇ ಮಾತುಕತೆ ಇದ್ರೂ ಕೂಡ ಅದು ಫಾರಿನ್ ಡಿಪಾರ್ಟ್ಮೆಂಟ್ ಮೂಲಕ ನಡೀಬೇಕು. ನೇರವಾಗಿ ರಾಯಭಾರ ಕಚೇರಿಗಳೇ ಯಾವುದೇ ಸಂಬಂಧವನ್ನು ಹೊಂದೋ ಹಾಗಿಲ್ಲ. ಏನೇ ಇದ್ರೂ ವಿದೇಶಾಂಗ ಇಲಾಖೆಯ ಅನುಮತಿ ಪಡೆದು ಮಾಡಬೇಕು. ರಾಯಭಾರ ಕಚೇರಿಗಳು ತಮ್ಮಲ್ಲಾಗೋ ಫಂಕ್ಷನ್ಗೆ ಯಾರನ್ನಾದರೂ ಗೆಸ್ಟ್ ಆಗಿ ಕರಿಬೇಕಂದ್ರೂ ಕೂಡ ಸರ್ಕಾರದ ಪರ್ಮಿಷನ್ ತಗೋಬೇಕು. ವಿದೇಶಾಂಗ ಇಲಾಖೆಗೆ ಮೊದಲು ತಿಳಿಸಬೇಕು, ಹೀಗೆ ನಾವು ಇಂಥವರನ್ನ ಇಂಥ ಟೈಮ್ಗೆ ಈ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡ್ತಾ ಇದ್ದೀವಿ, ಅವರಿಗೆ ಇಂತಿಂಥ ಫೆಸಿಲಿಟಿ ಕೊಡ್ತೀವಿ, ಇಷ್ಟೊತ್ತು ಇಟ್ಕೋತೀವಿ, ಹೀಗೆ ಪ್ರತಿಯೊಂದು ಡೀಟೇಲ್ ಇರುವಂತಹ ಪ್ರಪೋಸಲ್ನ ಫಾರಿನ್ ಡಿಪಾರ್ಟ್ಮೆಂಟ್ಗೆ ಕೊಡಬೇಕು. ಆ ಪ್ರಪೋಸಲ್ನ ಇಲಾಖೆ ಒಪ್ಪಿದ ಮೇಲೇ ಗೆಸ್ಟ್ಗೆ ಇನ್ವಿಟೇಷನ್ ಹೋಗೋದು. ಇನ್ನು ಈ ಡಿಪ್ಲೊಮ್ಯಾಟ್ಸ್ ದಿಲ್ಲಿ ಹೊರಗೆಲ್ಲಾದರೂ ಹೋಗ್ತಿದ್ದೀವಿ ಅಂದರೆ 10 ದಿನ ಮುಂಚೆನೇ ಇನ್ಫಾರ್ಮ್ ಮಾಡಬೇಕು. ಒಂದು ವೇಳೆ ಅಲ್ಲಿ ಯಾರಾದರೂ VIP ಜೊತೆಗೆ ಮೀಟಿಂಗ್ ಮಾಡಬೇಕು ಅಂದರೆ 4 ವಾರ ಮುಂಚೆನೇ ಪ್ರಪೋಸಲ್ ಕಳಿಸಿರಬೇಕು. ಹೀಗಾಗಿ ಅಮೆರಿಕದ ನಿಯೋಗ ಕಾಶ್ಮೀರಿ ನಾಯಕರ ಭೇಟಿ ಮಾಡಿರೋದು ಅಥವಾ ವಿವಿಧ ವಿಪಕ್ಷ ನಾಯಕರನ್ನ ಭೇಟಿಯಾಗಿರೋದು ನಮ್ಮ ವಿದೇಶಾಂಗ ಇಲಾಖೆ ಅನುಮತಿ ಕೊಟ್ಟ ಮೇಲೇನೆ.
ಇನ್ಫ್ಯಾಕ್ಟ್ ಅಬ್ದುಲ್ಲಾಗಳು ಮೀಟ್ ಮಾಡುವಾಗ ಕೂಡ ಭಾರತದ ವಿದೇಶಾಂಗ ಇಲಾಖೆಯ ಅಧಿಕಾರಿಯೊಬ್ಬರು ಜೊತೆಗೇ ಇದ್ರು. ಈ ವಿಚಾರವನ್ನ ಖುದ್ದು ವಿದೇಶಾಂಗ ಇಲಾಖೆಯ ಹಿರಿಯ ಅಧಿಕಾರಿಯೊಬ್ಬರು ರಾಷ್ಟ್ರೀಯ ಮಾಧ್ಯಮಗಳ ಮೂಲಕ ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಜೊತೆಗೆ ಎಲ್ಲ ಪ್ರೋಟೋಕಾಲ್ಗಳು ಪಾಲನೆ ಆಗ್ತಾ ಇದಾವ ಇಲ್ವಾ ಅಂತ ನೋಡೋಕೆ ವಿದೇಶಾಂಗ ಇಲಾಖೆಯಲ್ಲಿ ಪ್ರತ್ಯೇಕ ವಿಭಾಗನೇ ಇದೆ. ಅದಕ್ಕೊಬ್ಬ ಪ್ರೋಟೋಕಾಲ್ ಆಫೀಸರ್ ಕೂಡ ಇದ್ದಾರೆ, ಚೀಫ್ ಕೂಡ ಇದ್ದಾರೆ. ಇದನ್ನ ಹೊರತಾಗೂ ಕೂಡ ಕೆಲ ವಿದೇಶಿ ಡಿಪ್ಲೊಮ್ಯಾಟ್ಸ್ ಭಾರತದಲ್ಲಿ ಕೆಲ ವಿಶೇಷ ಸವಲತ್ತುಗಳನ್ನ ಕೂಡ ಹೊಂದಿರ್ತಾರೆ. ಮುಖ್ಯವಾಗಿ ರಾಯಭಾರ ಕಚೇರಿ ಇರೋ ಜಾಗ ಇರುತ್ತಲ್ಲ, ಕಾಂಪೌಂಡ್, ಅದನ್ನ ವಿದೇಶಿ ಜಾಗ ಅನ್ನುವಂತೆಯೇ ಟ್ರೀಟ್ ಮಾಡಬೇಕು. ಅಲ್ಲಿ ಭಾರತದ ಕಾನೂನು ಅನ್ವಯ ಆಗಲ್ಲ, ಬದಲಾಗಿ ಆಯಾ ದೇಶದ ಕಾನೂನುಗಳು ಅನ್ವಯ ಆಗ್ತವೆ. ಯಾರೇ ಅಲ್ಲಿ ಕಾಲಿಡಬೇಕಂದ್ರೂ ಕೂಡ ರಾಯಭಾರಿಯ ಅನುಮತಿ ಪಡೆದು ಹೋಗಬೇಕು. ಆದರೆ ರಾಯಭಾರ ಕಚೇರಿಗಳ ರಕ್ಷಣೆ ಮಾತ್ರ, ಹೊರಗಡೆ ಅದಕ್ಕೆ ಪ್ರೊಟೆಕ್ಷನ್ ಕೊಡೋದು ಮಾತ್ರ ಹೋಸ್ಟ್ ಕಂಟ್ರಿಯ ಜವಾಬ್ದಾರಿಯಾಗಿರುತ್ತೆ. ಅಂದ್ರೆ ಉದಾಹರಣೆಗೆ ಭಾರತದಲ್ಲಿ ಅಮೆರಿಕದ ರಾಯಭಾರ ಕಚೇರಿ ಇದೆ ಅಂದ್ರೆ ಕಾಂಪೌಂಡ್ ನ ಹೊರಗೆ ಕಂಪ್ಲೀಟ್ ಆಗಿ ರಕ್ಷಣೆ ಕೊಡೋ ಜವಾಬ್ದಾರಿ ಭಾರತದಾಗಿರುತ್ತೆ. ಆದ್ರೆ ಕಾಂಪೌಂಡ್ ನ ಒಳಗಿರೋ ನೆಲ ಇದೆಯಲ್ಲ, ಅದು ಅಮೆರಿಕದ ನೆಲದಂತೆ ನಾವು ಟ್ರೀಟ್ ಮಾಡಬೇಕಾಗುತ್ತೆ. ಅಲ್ಲಿ ಅಮೆರಿಕದ ಕಾನೂನು ಅಪ್ಲೈ ಆಗುತ್ತೆ ಕಾಂಪೌಂಡ್ ಒಳಗಡೆ. ಏನೋ ರಾಯಭಾರ ಸಿಬ್ಬಂದಿಯ ಮನೆಗಳನ್ನ, ಕಾರ್ಗಳನ್ನ ಅಥವಾ ಯಾವುದೇ ವಸ್ತುಗಳನ್ನ ಸರ್ಕಾರ ಯಾವುದೇ ವಿಚಾರವಾಗಿ ಸರ್ಚ್ ಮಾಡೋದು, ಸೀಸ್ ಮಾಡೋದು ಮಾಡುವ ಹಾಗಿಲ್ಲ. ಈ ಅಧಿಕಾರಿಗಳು ರಾಯಭಾರ ಕಚೇರಿ ಹೊರಗೆ ಸ್ವಂತ ಮನೆ ಮಾಡಿಕೊಂಡ್ರು ಅಲ್ಲೂ ಈ ವಿನಾಯಿತಿಗಳು ಅವ್ರಿಗೆ ಸಿಗುತ್ತೆ. ಜೊತೆಗೆ ಇವರನ್ನ ಯಾವುದೇ ಕಾರಣಕ್ಕೂ ಅರೆಸ್ಟ್ ಮಾಡೋ ಹಾಗಿಲ್ಲ, ಕ್ರಿಮಿನಲ್ ಆರೋಪಕ್ಕೆ ಗುರಿಪಡಿಸೋ ಹಾಗಿಲ್ಲ. ಆದರೆ ಭಾರತದಲ್ಲಿ ಯಾವುದಾದ್ರೂ ಖಾಸಗಿ ಸ್ಥಿರಾಸ್ತಿಗೆ ಹಾನಿ ಮಾಡಿದ್ರೆ ಅಥವಾ ಡಿಪ್ಲೊಮ್ಯಾಟಿಕ್ ಕೆಲಸಕ್ಕೆ ಹೊರತಾಗಿ ಬೇರೆ ಎಲ್ಲಾದ್ರೂ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗಿದ್ರೆ ಆಗ ಎಕ್ಸಂಪ್ಷನ್ಸ್ ಅಪ್ಲೈ ಆಗೋದಿಲ್ಲ. ಇಷ್ಟೆಲ್ಲ ಫೆಸಿಲಿಟಿ ಇರುತ್ತೆ, ರಕ್ಷಣೆ ಇರುತ್ತೆ. ಅದೇ ಕಾರಣಕ್ಕೆ ಕೆಲವೊಂದ್ಸಲ ರಾಯಭಾರ ಸಿಬ್ಬಂದಿಯಾಗಿ ಬಂದು ಗೂಢಚರ್ಯ ಮಾಡೋದೆಲ್ಲ ಮಾಡಿ ಸಿಕ್ಬಿಡ್ತಾರಲ್ಲ, ಅವ್ರನ್ನ ಪರ್ಸೋನಾ ನಾನ್ ಗ್ರಾಟಾ ಅಂತ ಮಾಡಿ, ಅಂದ್ರೆ ಯು ಆರ್ ನಾಟ್ ವೆಲ್ಕಮ್ಡ್ ಹಿಯರ್ ಅಂತ, ನೀವು ಇಲ್ಲಿರೋಕೆ ನಮಗೆ ಇಷ್ಟ ಇಲ್ಲ ಅನ್ನೋ ರೀತಿಯಲ್ಲಿ ಅವ್ರನ್ನ ವಾಪಸ್ ಕಳಿಸೋದನ್ನ ಮಾಡಲಾಗುತ್ತೆ. ಅವ್ರ ದೇಶಕ್ಕೆ ವಾಪಸ್ ಡಿಬಾರ್ ಮಾಡೋದು, ಗಡಿಪಾರ್ ಮಾಡಿ ವಾಪಸ್ ಕಳಿಸೋದು ಅವ್ರ ದೇಶಕ್ಕೆ, ಈ ಕೆಲಸವನ್ನ ಮಾಡಲಾಗುತ್ತೆ. ಇದನ್ನ ಎಕ್ಸ್ಪೆಲ್ ಮಾಡೋದು, ಉಚ್ಚಾಟನೆ ಮಾಡೋದು ಅಂತೆಲ್ಲ ನಾವು ಆಗಾಗ ಕೇಳ್ತಾ ಇರ್ತೀವಿ. ಆ ರೀತಿ ಮಾಡಲಾಗುತ್ತೆ. ಏನೋ ಡಿಪ್ಲೊಮ್ಯಾಟ್ಸ್ಗೆ 20 ಲಕ್ಷ ರೂಪಾಯಿ ಒಳಗಿನ ವಸ್ತುಗಳನ್ನ ತರೋಕೆ ಯಾವುದೇ ಕಸ್ಟಮ್ ಡ್ಯೂಟಿ, ಇಂಪೋರ್ಟ್ ಟ್ಯಾಕ್ಸ್ ಇರೋದಿಲ್ಲ. ಆದರೆ ಶಸ್ತ್ರಾಸ್ತ್ರ ಹಾಗೂ ದನದ ಮಾಂಸ ಅವುಗಳನ್ನು ತರೋ ಹಾಗಿಲ್ಲ. ಅಲ್ಲದೆ ಯಾವುದೇ ಇನ್ಕಮ್ ಟ್ಯಾಕ್ಸ್, GST, ವ್ಯಾಟ್, ಪೆಟ್ರೋಲ್, ಡೀಸೆಲ್ ಮೇಲೆ ಎಕ್ಸೈಸ್ ಡ್ಯೂಟಿ ಇವರಿಗೆ ಇರೋದಿಲ್ಲ. ಆದರೆ ಈ ವಿನಾಯಿತಿಗಳನ್ನ ಆ ದೇಶದಲ್ಲೂ ಕೂಡ ನಮ್ಮ ಡಿಪ್ಲೊಮ್ಯಾಟ್ಸ್ಗೆ ಕೊಡ್ತಾ ಇದ್ರೆ ಮಾತ್ರ ಆ ರಾಷ್ಟ್ರಕ್ಕೆ ನಾವು ಇಲ್ಲಿ ಕೊಡ್ತೀವಿ, ಇಲ್ಲ ಅಂದ್ರೆ ಇಲ್ಲ. ಆದ್ರೆ ಇಷ್ಟೆಲ್ಲ ಇರೋ ನಡುವೆನೂ ಇನ್ನೊಂದು ರಾಷ್ಟ್ರದ ರಾಜಕಾರಣದಲ್ಲಿ, ಆಂತರಿಕ ವಿಚಾರದಲ್ಲಿ ಮೂಗು ತೂರಿಸುವಷ್ಟು ಈಸಿಯಾಗೆಲ್ಲ ಅವ್ರನ್ನ ಬಿಡ್ಕೊಳ್ಳಲ್ಲ. ಸದ್ಯ ಕಾಶ್ಮೀರ ವಿಚಾರದಲ್ಲೂ ಅಷ್ಟೇ ದೊಡ್ಡ ಇಶ್ಯೂ ಚರ್ಚೆ ಎಲ್ಲ ಆಯ್ತಲ್ಲ, ಅಲ್ಲೂ ಕೂಡ ಅಷ್ಟೇ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಲಾಗಿರುತ್ತೆ. ಆದರೆ ಎಷ್ಟೇ ಆಗಲಿ ಕಾಶ್ಮೀರ ವಿಚಾರ ಅಂತ ಬಂದಾಗ ಜಗತ್ತು ಹಾಗೂ ಭಾರತೀಯರ ಕಣ್ಣು ಕಿವಿ ಅರಳುತ್ತೆ. ಜೊತೆಗೆ ಅಮೆರಿಕ ಕೂಡ ವಿಶ್ವದ ದೊಡ್ಡಣ್ಣ ಅಂತ ತೋರಿಸ್ಕೊಳ್ಳೋ ಕೈಯಲ್ಲಿ ಇದೆಯಲ್ಲ. ಹೀಗಾಗಿ ಪ್ಯಾಲೆಸ್ತೇನಿಂದ ಹಿಡಿದು ಕಾಶ್ಮೀರ ತನಕ ಏನೇ ಆದರೂ ಕೂಡ ತಾನು ಅದರಲ್ಲಿ ಒಂದು ಪಾರ್ಟಿ ಅನ್ನೋ ರೀತಿಯಲ್ಲಿ ಅಮೆರಿಕ ಬಿಹೇವ್ ಮಾಡುತ್ತೆ. ಈಗ ಅದೇ ನಿಟ್ಟಿನಲ್ಲಿ ಕಾಶ್ಮೀರದ ಎಲೆಕ್ಷನ್ ವಿಚಾರವಾಗಿ ಪರಿಸ್ಥಿತಿ ಯಾವ ತರ ಇದೆ ಅಂತ ಅವಲೋಕನ ಮಾಡೋಕೆ ನಿಯೋಗವನ್ನ ಕಳಿಸಿದ್ರಂತೆ ಅವರು. ಜೊತೆಗೆ ಭಾರತ ಕೂಡ ಎಷ್ಟೇ ಆಗಲಿ ಪ್ರಜಾಪ್ರಭುತ್ವ ರಾಷ್ಟ್ರ, ಪ್ರಜಾಪ್ರಭುತ್ವದ ತಾಯಿ ಅಂತ ಕರೆಸ್ಕೊಳುತ್ತೆ. ಹೀಗಿರುವಾಗ ಅಮೆರಿಕದಂತ ರಾಷ್ಟ್ರ ಕಾಶ್ಮೀರದಲ್ಲಿ ಬಂದು ಒಂದಷ್ಟು ನೋಡ್ಕೊಂಡು ಹೋಗ್ತೀನಿ ಅಂದಾಗ ಬೇಡ ಅಂತ ತಡೆಯಕ್ಕೆ ಬರೋದಿಲ್ಲ. ಆರ್ಟಿಕಲ್ 370 ವಾಪಸ್ ಪಡೆದಾಗ ವಿಶ್ವದೆಲ್ಲೆಡೆ ಭಾರತ ಏನೋ ಮಾಡಬಾರ್ದು ಮಾಡಿಬಿಡ್ತೇನೋ ಅಂತ ಪಾಕಿಸ್ತಾನ ಹುಯಿಲೆಬ್ಬಿಸಿತ್ತು. ಅದಾದ್ಮೇಲೆ ಹಲವು ತಿಂಗಳ ಕಾಲ ವಿದೇಶಿ ಪತ್ರಕರ್ತರನ್ನ, ಡಿಪ್ಲೊಮ್ಯಾಟ್ಸ್ ಅನ್ನ ಕಾಶ್ಮೀರಕ್ಕೆ ಭೇಟಿ ಮಾಡೋಕೆ ಬಿಡದೆ ಬ್ಲಾಕ್ ಮಾಡಿದಾಗ ಇನ್ನಷ್ಟು ಅಪಪ್ರಚಾರ ಮಾಡಲಾಗಿತ್ತು. ಹೀಗಾಗಿ ಆ ರೀತಿಯ ಕೊಂಕುಗಳಿಗೆ ಅವಕಾಶ ಕೊಡೋದು ಬೇಡ ಅಂತ ಭಾರತ ಏನ್ ನೋಡ್ಕೊಂಡು ಹೋಗ್ತೀರಾ, ಏನ್ ಮಾತಾಡ್ಕೊಂಡು ಹೋಗ್ತೀರಾ, ಬನ್ನಿ ನೋಡ್ಕೊಂಡು ಹೋಗಿ, ಮಾತಾಡ್ಕೊಂಡು ಹೋಗಿ ಅಂತ ಬಿಡ್ತಾ ಇದೆ. ಜೊತೆಗೆ ಈ ರೀತಿ ಮಾಡೋದ್ರಿಂದ, ಕಾಶ್ಮೀರವನ್ನ ಓಪನ್ ಆಗಿ ಇಡೋದ್ರಿಂದ ಪಾಕಿಸ್ತಾನದ ವಿರುದ್ಧ, ಪಾಕಿಸ್ತಾನದ ವಾದದ ವಿರುದ್ಧ ಭಾರತದ ಪೊಸಿಷನ್ ಸ್ಟ್ರಾಂಗ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.